Good morning, class. Today we are going to discuss about our last topic, that is powder metallurgy of tungsten, BSc third sem chemistry. So in our previous classes we have discussed about powder metallurgy and powder metallurgy. As we know that powder metallurgy is applied for the elements which have high melting point. ಅಲ್ಲ ಮೆಟಲರ್ಜಿ ಪೌಡರ್ ಮೆಟಲರ್ಜಿ ಬಗ್ಗೆ ಕಲ್ತೇವೆ, ಯಾವ ಥರ ಆಗುತ್ತೆ ಪ್ರೊಸೆಸ್, ಏನೇನು ಮಾಡ್ತೀವಿ ಪೌಡರ್ ಮೆಟಲರ್ಜಿ ಒಳಗ ಕಲ್ತಿದ್ದೀವಿ. ಓರ್ ಪಾರ್ಟಿಕಲ್ ಹಾಕ್ತೀವಿ, ಸಿನೆಟ್ರಿಂಗ್ ಆಗ್ತೈತಿ, ಕಾಸ್ಟಿಂಗ್ ಆಗ್ತೈತಿ, ರೋಲಿಂಗ್ ಆಗ್ತೈತಿ. ನಮಗೆ ಬೇಕಾದ ಪ್ರಾಡಕ್ಟ್ ಯಾವ ಫಾರ್ಮ್ನಲ್ಲಿ ಬೇಕು ಆ ಫಾರ್ಮ್ನಲ್ಲಿ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ನಾವು ಲಾಸ್ಟ್ ಕ್ಲಾಸ್ನಾಗ ಡೀಟೇಲ್ ಆಗಿ ಹೇಳ್ಕೊಡ್ಬೇಕು. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಟಂಗ್ಸ್ಟನ್. ಟಂಗ್ಸ್ಟನ್ ಅಂದ್ರೆ ನೀವು ನೆನಪಾಗೋದೇನು? ಬಲ್ಬ್. So basically we remember that whenever I am saying the word tungsten, in our olden days the bulbs are made up of a tungsten filament. ಹೌದಾ? ಸೊ ಬಲ್ಬ್ಸ್ ಒಳಗೆ ಏನಿರ್ತಿತ್ತು, ಒಂದು ಟಂಗ್ಸ್ಟನ್ ಫಿಲಾಮೆಂಟ್ ಇರ್ತಿತ್ತು. ಸೊ ಯಾವಾಗ ನಾವು ಇಲೆಕ್ಟ್ರಿಸಿಟಿ, ಹೈ ವೋಲ್ಟೇಜ್ ಇಲೆಕ್ಟ್ರಿಸಿಟಿ ಪಾಸ್ ಮಾಡ್ತಿದೆ, ಇಟ್ ಎಮಿಟ್ಸ್ ಹೀಟ್ ಅಂಡ್ ಲೈಟ್. ಸೊ ದ ಟಂಗ್ಸ್ಟನ್ ಈಸ್ ಮೇಡ್, that tungsten is made up of the ores called wolframite and scheelite. So tungsten chemical name is W. It is denoted by the word W. It is also known as wolframite. Tungsten kinondu ಹೆಸರೇನು? wolframite. ಇದರಿಂದ ಒಂದು ಕಥೆ ಇದೆ. ಸೊ ಬೇಸಿಕಲಿ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಓರ್ಸ್ ನಲ್ಲಿ ಟಂಗ್ಸ್ಟನ್ ಇದ್ರ ಗೊತ್ತಾಗಿತ್ತಲ್ಲ, ಎಕ್ಸ್ಟ್ರಾಕ್ಷನ್ ಟಂಗ್ಸ್ಟನ್ ಅನ್ನೋದು ಒಂದು ಮೆಟಲ್ ಇದೆ ಅನ್ನೋದು ಗೊತ್ತಿದ್ದಿತ್ತಲ್ಲ. ಸೊ ದೇ ಯೂಸ್ ಟು ವೇಸ್ಟ್ ದ್ಯಾಟ್ ಓರ್. ಸೊ ಅದೇನಂತ ಏನು ಲಾಸ್ಟ್ ವೇಸ್ಟೇಜ್ ಒಳಗೆ ಏನಾಗ್ತಿತ್ತು, ಅದು ಉಳಿತಿತ್ತು. ಸೊ ಒಬ್ಬ ಸೈಂಟಿಸ್ಟ್ ರಿಸರ್ಚ್ ಮಾಡೋ ಟೈಮಲ್ಲಿ ಏನಾಯ್ತಂದ್ರೆ he found this metal, that is tungsten. So basically we will come across with some few special characteristics of ಟಂಗ್ಸ್ಟನ್. ಟಂಗ್ಸ್ಟನ್ ಧಾತುವಿನ ಕೆಲವು ಮೂಲಭೂತ ಸ್ವಭಾವಗಳನ್ನು ನಾವು ಕಲಿತೀವಿ. ಸೊ ಟಂಗ್ಸ್ಟನ್ ಆಲ್ಸೋ ನೋನ್ ಆಸ್ wolframite ಹ್ಯಾಸ್ ದ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್. ಇಡೀ ಎಲಿಮೆಂಟ್ಸ್ ಒಳಗೆ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಹೊಂದಿರುವಂತ ಎಲಿಮೆಂಟ್ ಅಂದ್ರೆ wolframite, that is tungsten, with 3387 to 3422 degrees Celsius. So ಇದರ ಮೆಲ್ಟಿಂಗ್ ಪಾಯಿಂಟ್ ಏನಂದ್ರೆ 3387 to 3422, ಆಲ್ಮೋಸ್ಟ್ ಟೆಂಪರೇಚರ್ ಆಫ್ ಔಟರ್ ಸರ್ಫೇಸ್ ಆಫ್ ಸನ್. ಹೌದಾ? ಕ್ರೋಮೋಸ್ಫಿಯರ್ ಅಂತ ಏನು ಕರಿತೀವಿ ಅಲ್ಲಿ ಟೆಂಪರೇಚರ್. ಎಕ್ಸೆಪ್ಟ್ ಕಾರ್ಬನ್ಗಿಂತ ಕಡಿಮೆ. ಕಾರ್ಬನ್ ಇಸ್ ಅ ನಾನ್ ಮೆಟಲ್. ಹೌದಾ? ಕಾರ್ಬನ್ ಅನ್ನೋದು ಏನಾಗುತ್ತೆ, ನಾನ್ ಮೆಟಲ್ ಆಗುತ್ತೆ. ಬಟ್ ಮೆಟಲ್ಸ್ ನಲ್ಲಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಸೊ ಎಲಿಮೆಂಟ್ಗಳಂದಾಗ ಕಾರ್ಬನ್ ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಹೊಂದಿರುವಂತ ಮೆಟಲ್ ಇದೆ. ಇಟ್ ಹ್ಯಾಸ್ ಆಲ್ಸೋ ಎಕ್ಸಲೆಂಟ್ ಹೈ ಟೆಂಪರೇಚರ್ ಮೆಕ್ಯಾನಿಕಲ್ ಪ್ರಾಪರ್ಟಿ ಅಂಡ್ ದಿ ಲೋಯೆಸ್ಟ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್ ಆಫ್ ಆಲ್ ಮೆಟಲ್ಸ್. ಸೊ ಇದು ಎಕ್ಸ್ಪಾನ್ಷನ್ ಏನದ, ಕಡಿಮೆ ಇದೆ. ಮೆಟಲ್ನ ಹೀಟ್ ಮಾಡಿದ್ರೆ ಏನಾಗ್ತೈತಿ, ಜಲ್ದಿ ಎಕ್ಸ್ಪಾಂಡ್ ಆಗುತ್ತೆ. ಬಟ್ ದಿಸ್ ಡಸ್ ನಾಟ್ ಹ್ಯಾಪನ್ಸ್ ಫಾರ್ ಹಿಯರ್ ಬಿಕಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್. A temperature of above 5700 degrees Celsius is needed to bring tungsten to boil. Boil ಮಾಡಬೇಕಂದ್ರೆ ಎಷ್ಟು ಬೇಕು ಟೆಂಪರೇಚರ್? 5700 degrees Celsius ಬೇಕು. So which is nearly the surface temperature of sun. ಇದು 5700 degrees Celsius ಅನ್ನೋದೇನು ಸೂರ್ಯನ ಏನು ಇದು ಅದಲ್ಲ, ಸರ್ಫೇಸ್ ಟೆಂಪರೇಚರ್ ಎಷ್ಟದ ಅಷ್ಟಿದ್ದಂಗ ಬಾಯ್ಲ್ ಮಾಡ್ಬೇಕಂದ್ರೆ ಟಂಗ್ಸ್ಟನ್. ಸೊ ದಿಸ್ ಈಸ್ ಆಲ್ ಅಬೌಟ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟಂಗ್ಸ್ಟನ್. ನಾವು ಅಕರೆನ್ಸ್ ಯಾವ ರೀತಿಯಲ್ಲಿ ಕಂಡುಬರುತ್ತೆ? ಅಕರೆನ್ಸ್ ಆರ್ ವೈಡ್ಲಿ 16 ತರಹ ಓರ್ಸ್ ಅದಾವ ಎದ್ರದ್ದು ಟಂಗ್ಸ್ಟನ್. But highest amount of tungsten found in wolframite ore and scheelite ore. So wolframite ಒಳಗ ಮಿಕ್ಸ್ಚರ್ ಏನದ, ಓರ್ ಒಳಗೆ ಏನೇನೈತಿ, ಐರನ್ ಐತಿ ಮತ್ತು ಮ್ಯಾಂಗನೀಸ್ ಐತಿ. ಸೊ ಇಲ್ಲಿ ಏನೈತಿ, ಕ್ಯಾಲ್ಸಿಯಂ ಐತಿ. So we are preferring
wolframite ore because it contains large amount of tungsten. First process is concentration. So extraction of tungsten, the first process is concentration. Due to presence of iron ಇರೋ ಕಾರಣದಲ್ಲಿ ಓರ್ನಲ್ಲಿ I am going for electromagnetic process. ಅಂದ್ರೆ ಓರು ಒಂದು ಬೆಲ್ಟ್ ಮೇಲೆ ಬೀಳುತ್ತೆ, ಆ ಬೆಲ್ಟ್ ಮೇಲೆ ಬಿದ್ದಾಗ ಏನು ಮಾಡ್ತೀನಿ, ಇಟ್ ಇಸ್ ಮ್ಯಾಗ್ನೆಟಿಕ್. ಸೊ ಮ್ಯಾಗ್ನೆಟಿಕ್ ಇರೋದ್ರಿಂದ ಐರನ್ ಕಂಟೆಂಟ್ ಏನಿರ್ತದ ಬೆಲ್ಟಿಂಗ್ ಅಂತ ಗೊತ್ತೈತಿ. ಐರನ್ ಕಂಟೆಂಟ್ ಇರ್ಲಾರ್ದ ಏನಿರ್ತೈತಿ ಓರು ಏನಾಗ್ತೈತಿ, ತೆಳ ಬೀಳ್ತೈತಿ. ಸೊ ಐ ಆಮ್ ಸಪ್ರೇಟಿಂಗ್ some few amounts of iron content from the magnetic. So I am using in concentration, I am using done by electromagnetic process as it contains magnetic impurity irodrinda, and I am using electromagnetic process. Second step is roasting. So even though ella electromagnetic impurities tagru, there is a amount of iron present and manganese present. So roasting ನಲ್ಲಿ ಏನು ಮಾಡ್ತೀನಿ, I am going to heat the ore in a presence of sodium carbonate in excess of oxygen. So iron wolframite ಏನದಲ್ಲ sodium carbonate plus oxygen ಗೆ ಕೂಡಿಕೊಂಡಾಗ it gives Fe2O3 carbon dioxide and sodium ಟಂಗ್ಸ್ಟೇಟ್. ಸೊ ನನಗೇನು ಐರನ್ ನ ಸೋಡಿಯಂ ಕಾರ್ಬೋನೇಟ್ ಮತ್ತು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನಲ್ಲಿ ಹೀಟ್ ಮಾಡಿದಾಗ ನಂಗೆ ಏನು ಸಿಗ್ತೈತಿ, Fe2O3 ಕಾರ್ಬನ್ ಡೈಆಕ್ಸೈಡ್, ಐರನ್ ಟ್ರೈಆಕ್ಸೈಡ್, ಫೆರಿಕ್ ಟ್ರೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಸೋಡಿಯಂ ಟಂಗ್ಸ್ಟೇಟ್. ಹೌದಾ? ಅದೇ ತರ ಮ್ಯಾಂಗನೀಸ್ ವೋಲ್ಫ್ರಮೈಟ್ ಅಂದ್ರೆ wolframite ore na sodium carbonate jode heat ಮಾಡಿದಾಗ in presence of oxygen it gives sodium magnesium oxide, carbon dioxide and sodium ಏನು tungstate. ಸೊ ಇಲ್ಲಿ ಸೋಡಿಯಂ ಟಂಗ್ಸ್ಟೇಟ್, ಇಲ್ಲಿ ಸೋಡಿಯಂ ಟಂಗ್ಸ್ಟೇಟ್. ಇಲ್ಲಿ ನಾ ಏನು ರಿಮೂವ್ ಮಾಡಿದೆ, ಮ್ಯಾಂಗನೀಸ್ ಮತ್ತು ಐರನ್. ಈಗ ನನಗೆ ಏನು ಬೇಕಾಗಿದೆ, ಬರ ಟಂಗ್ಸ್ಟನ್ ಬೇಕಾಗಿದೆ. ಹೌದಾ? ಸೊ ಟಂಗ್ಸ್ಟನ್ ಜೊತೆ ಇಲ್ಲಿ ಏನು ಕೂಡ್ಕೊಂಡೈತಿ, ಸೋಡಿಯಂ ಕೂಡೈತಿ. ಸೊ ಸೋಡಿಯಂ ಟಂಗ್ಸ್ಟೇಟ್ ರಿಮೂವ್ ಮಾಡೋ ಸಂಬಂಧ, ಟು ರಿಮೂವ್ ದಿ ಸೋಡಿಯಂ ಟಂಗ್ಸ್ಟೇಟ್ ಫ್ರಮ್ ಸೋಡಿಯಂ ಟಂಗ್ಸ್ಟೇಟ್, ಐ ವಾಂಟ್ ಟು ರಿಮೂವ್ sodium, I want tungsten. So what I am going to do, sodium tungstate is treated to dilute acid to form tungsten trioxide. Tungsten trioxide. So sodium tungstate is treated to dilute acid to form tungsten trioxide. So what happens, tungsten trioxide will be precipitate. Tungsten trioxide will remain as a precipitate and sodium will mix with the water. I will remove this tungsten trioxide by filtering. So after filtering, the precipitate whichever I get, it is removed and the tungsten contents, the sodium is removed and I am getting WO3, that is tungsten trioxide. Now reduction. So tungsten trioxide is reduced. So this process is carried in the pusher furnace. So there is a reason I am using a pusher furnace. Pusher furnace is different from our regular furnace because here I am using excess amount of hydrogen. I am here using to remove, so tungsten trioxide is treated with excess hydrogen at the temperature of 7 degree to 1000 degree Celsius to get tungsten. So ಇಲ್ಲಿ process ನಾಗ ಏನಾಗ್ತದೆ ಅಂದ್ರೆ 7 to ಇಲ್ಲಿ excess amount of hydrogen gas ನ high temperature ಒಳಗೆ ತಂದಾಗ ಏನಾಗ್ತದೆ, there is a chance of blasting. ಹೈಡ್ರೋಜನ್ ಬಾಂಬ್ ಅಂತ ಹೆಂಗೆ ಕೇಳ್ತಿರಲ್ಲ, ಆ ಥರ ವಿಸ್ಫೋಟಗಳಾಗುವಂಥ ಸಂಭಾವನೆಗಳು ಇರ್ತಾವೆ ಬಿಕಾಸ್ ಆಫ್ ಐ ಆಮ್ ಯೂಸಿಂಗ್ H2 ಗ್ಯಾಸ್. ಸೊ ಅದಕ್ಕೆ ಏನು ಮಾಡ್ಲಿಕ್ಕತ್ತೀನಿ, ಪುಷರ್ ಫರ್ನೆನ್ಸ್. ದಿಸ್ ಪುಷರ್ ಫರ್ನೆನ್ಸ್ ಮೇಂಟೈನ್ಸ್ temperature as well as the, so hydrogen will not react with higher temperature. So what should I get? Sodium,
that is tungsten trioxide is here treated with excess of H2O, excess of hydrogen to get H2O. Hydrogen molecule will react with oxygen molecule. 3 hydrogen molecules will react with 1 water molecule to form H2O, that is water, and the water has been removed from tungsten, so I am getting here pure tungsten. So I am now here I am getting a pure tungsten. So now, as we know that the temperature, the melting point or boiling point of a temperature, boiling point of tungsten is very high, so I cannot prepare tungsten sheets, tungsten wires, whatever. So I can't go for blast furnancing. So now tungsten at easily melt madlakagilla. So now I am going for here powder metallurgy of tungsten. So I am the process continues here where I am getting the tungsten. Tungsten is in the form of powder. Tungsten is in the form of powder. So air jode mix ಆದಾಗ ಏನಾಗ್ತೈತಿ ಟಂಗ್ಸ್ಟನ್ ಟ್ರೈಆಕ್ಸೈಡ್ ಆಗಿ ಫಾರ್ಮ್ ಆಗ್ತೈತಿ. ಸೊ ಈಗ ಟಂಗ್ಸ್ಟನ್ ಮಟೀರಿಯಲ್ ಹೆಂಗ್ ಫಾರ್ಮ್ ಮಾಡ್ಬೇಕು ನಾನು ಹೌದಾ? So how do I get tungsten in the metal sheets or in a wires or in a rods, etc. So now powder metallurgy of tungsten. So due to the extreme range, tungsten the extreme high melting point ಇರೋದ್ರಿಂದ products are fabricated from powder. So nan tungsten I want tungsten in the form of sheets or wire, rods, pins. I cannot go for the blast furnancing process because of the tungsten have high melting point. So now I am using here our last chapter discussed topic, powder metallurgy. So what does I do with the powder metallurgy? First, raw material that is WO3, tungsten trioxide, is reduction. After reduction, what happens? After reduction, I will remove oxygen. So what happens? Reduction, raw material ನಮಗೆ ಟಂಗ್ಸ್ಟನ್ ಟ್ರೈಆಕ್ಸೈಡ್ ಏನು ಬಂದಿರ್ತದ ರಿಡಕ್ಷನ್ ಮಾಡ್ಕೊಂಡು ಏನು ಮಾಡ್ಕೋತೀನಿ ಟಂಗ್ಸ್ಟನ್ ಬಂತು. ಸೊ ಟಂಗ್ಸ್ಟನ್ is treated with alloying. So alloying ಒಳಗೆ ಏನಾಗ್ತದೆ, I am mixing some metals or non-metals with tungsten here. So then alloys add ಮಾಡಿದ್ಮೇಲೆ ಮಿಕ್ಸಿಂಗ್ ಪ್ರಾಪರ್ ರೇಷಿಯೋ ಒಳಗೆ ಆಗಬೇಕಲ್ಲ ಮಿಕ್ಸಿಂಗ್. ಸೊ ಮಿಕ್ಸಿಂಗ್ ಏನಾಗ್ತದೆ, ಅಲಾಯ್ಸ್ ಪೌಡರ್ ನ ಏನು ಮಾಡ್ತೀನಿ, ಒಂದು ಅಲಾಯ್ಸ್ ನ ಆಡ್ ಮಾಡಿದ್ಮೇಲೆ ಒಂದು ಮಷೀನ್ ಒಳಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ಸೊ ಪ್ರಾಪರ್ ರೇಷಿಯೋ ಒಳಗೆ ಮಿಕ್ಸ್ ಆಗಬೇಕು. ಮಿಕ್ಸಿಂಗ್ ಆದ್ಮೇಲೆ ಇಟ್ ಗೋಸ್ ಫಾರ್ ಪ್ರೆಸ್ಸಿಂಗ್. ಸೊ ಪ್ರೆಸ್ಸಿಂಗ್ ಒಳಗೆ ಏನಾಗ್ತದೆ ಅಂದ್ರೆ ಪೌಡರ್ ನ ಹೈ ಪ್ರೆಷರ್ ಆಗಿ ಏನ್ ಮಾಡ್ತಾರೆ, ಪ್ರೆಸ್ ಮಾಡ್ತಾರೆ. ಸೊ ಬೇಕಾದ ಫಾರ್ಮ್ ಅಲ್ಲಿ ಬೇಕಾದ ಶೀಟ್ಸ್ ಬೇಕಾದ್ರೆ ಪೌಡರ್ ನ ಏನ್ ಮಾಡ್ತಾರೆ, ಒಂದು ಲೇಯರ್ ಹಾಕಿ ಇಟ್ ಇಸ್ ಪ್ರೆಸ್ಡ್. ಸೊ ಪ್ರೆಸ್ಸಿಂಗ್ ಆದ್ಮೇಲೆ ಏನಾಗ್ತೈತಿ, ಸಿನೆಟರಿ. ಸೊ ಏನಾಗ್ತದೆ, ಸಿನೆಟರಿ. ಸೊ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಏನಾಗ್ತೈತಿ, ಫಾರ್ಮಿಂಗ್. ಸೊ ನಾವು ಯಾವ ಡಿಸೈರ್ಡ್ ಶೇಪ್ ಕೇಳಿರ್ತೀವಿ ಶೀಟ್ ನಲ್ಲಿ ವೈರ್ ನಲ್ಲಿ, ಸಿನೆಟರಿಂಗ್ ಒಳಗೆ ಏನಾಗ್ತದ, ಪೌಡರ್ ಮಟೀರಿಯಲ್ಸ್ ಪೌಡರ್ ಏನಿರ್ತದಲ್ಲ, ಸೊ ಮಾಲಿಕ್ಯೂಲ್ಸ್
ಕೂಡ್ಕೊಳ್ಳೋ ಸಂಬಂಧ ಏನು ಮಾಡ್ತೀನಿ, ಹೀಟ್ ಮಾಡ್ತೀನಿ. ಸೊ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಬಾಂಡ್ಸ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಆಫ್ ಉಲ್ಫ್ರಾಮೈಟ್ ಅಂಡ್ ಅಲಾಯ್ಸ್. ಅಲಾಯ್ಸ್ ಏನ್ ಮಾಡ್ತದ, ಒಂದು ಉಲ್ಫ್ರಾಮೈಟ್ ಇನ್ನೊಂದು ಉಲ್ಫ್ರಾಮೈಟ್ ನ ಹಿಡ್ಕೊಂಡು ಇಟ್ ಫಾರ್ಮ್ಸ್ ಅನ್ ಶೀಟ್ಸ್, ವೈರ್ಸ್, ರಾಡ್ಸ್ ಆರ್ ಪಿನ್ಸ್. ಸೊ ಸಿಲೆಕ್ಟರಿಂಗ್ ಒಳಗಾಗ್ತದೆ. ಆಮೇಲೆ ಫಾರ್ಮಿಂಗ್ ಒಳಗೆ ಏನಾಗ್ತೈತಿ, ನಮ್ಗೆ ಬೇಕಾದ ಡಿಸೈರ್ಡ್ ಶೇಪ್ ನಾವು ಏನ್ ಮಾಡ್ಬೋದು, ಇಲ್ಲಿ ಫಾರ್ಮ್ ಮಾಡ್ಬೋದು. ಆಮೇಲೆ ಫಾರ್ಮಿಂಗ್ ಆದ್ಮೇಲೆ ಏನ್ ಮಾಡ್ತಾರೆ, ಎನೇಲಿಂಗ್ ಒಳಗಂದ್ರೆ ಏನು, ಕೂಲ್ ಮಾಡ್ತೀವಿ, ಎಕ್ಸೆಸ್ ಅಮೌಂಟ್ ಆಫ್ ಏರ್ ನ ರಿಮೂವ್ ಮಾಡ್ತೀವಿ. ಸೊ ದಿಸ್ ಇಸ್ ಎನೇಲಿಂಗ್. ಸೊ ಎಂಡ್ ಪ್ರಾಡಕ್ಟ್ ನ ಫಿನಿಶಿಂಗ್ ಕೊಡೋದಕ್ಕೆ ನಾವೇನಂತೀವಿ, ಎನೇಲಿಂಗ್ ಅಂತ ಕರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ಅವರ್ ಪೌಡರ್ ಮೆಟಲರ್ಜಿ. ಸೊ ಪೌಡರ್ ಮೆಟಲರ್ಜಿಯಲ್ಲಿ ನಾವು ಟಂಗ್ಸ್ಟನ್ ನ ನಾವು ಡಿಸೈರ್ಡ್ ಪ್ರಾಡಕ್ಟ್ ಬರಬೇಕಂದ್ರೆ ವಿ ಆರ್ ಗೋಯಿಂಗ್ ಟು ಫಾಲೋ ದೀಸ್ ಸ್ಟೆಪ್ಸ್. ಸೊ ಇದ್ರ ಬಿಟ್ಟು ಮತ್ತಿನ್ನ ಮೂರು ಸ್ಟೆಪ್ಸ್ ಇದೆ. ಯಾವ ಥರ ನಾನು ಇದನ್ನ ಯಾವುದು ಟಂಗ್ಸ್ಟನ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಅವು ಯಾವ ನೋಡಬಹುದು. ಸೊ ಫಸ್ಟ್ ಒನ್ ಇಸ್ ಅಟಮೈಸೇಷನ್. ನಿಮಗೆ ಆಲ್ರೆಡಿ ಗ್ರೂಪ್ ನಾಗ ನಾ ಒಂದು ವಿಡಿಯೋನು ಶೇರ್ ಮಾಡೀನಿ, ಅಟಮೈಸೇಷನ್ ಪ್ರೊಸೆಸ್ ಹೆಂಗ್ ಆಗ್ತೈತಿ. ನಾ ಬಾಯಿಲಿ ಹೇಳಿದ್ರೆ ಗೊತ್ತಾಗೋದಿಲ್ಲ ಅಂತ ನಿಮ್ಗೆ ಏನ್ ಮಾಡೀನಿ, ಒಂದು ವಿಡಿಯೋ ಕಳಿಸ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ಅಟಮೈಸೇಷನ್ ಪ್ರೊಸೆಸ್ ಯಾವ ತರ ಆಗುತ್ತೆ ಅಂತ ಹೇಳಿ ತೋರಿಸ್ಬಿಟ್ಟಾನೆ ವಿತ್ ಎಕ್ಸ್ಪ್ಲೇಷನ್. ಹೌದಾ? ಅಟಮೈಸೇಷನ್ ಒಳಗೆ ಏನಾಗ್ತೈತಿ, ಅಟಮೈಸೇಷನ್. ಸೊ ಅಟಮೈಸೇಷನ್ ಒಳಗೆ ಏನಾಗ್ತದಂದ್ರ, ಸೊ ಒಂದು ಚೇಂಬರ್ ಇರ್ತೈತಿ, ಟ್ಯಾಂಕ್ ಚೇಂಬರ್. ಹೌದಾ? ಟ್ಯಾಂಕ್ ಚೇಂಬರ್ ನಲ್ಲಿ ಏನಿರುತ್ತೆ ಅಂದ್ರೆ ಸೊ ಇಲ್ಲಿ ಮೆಲ್ಟೆಡ್ ಓರ್ಸ್, ಮೆಲ್ಟೆಡ್ ಓರ್ ಹಾಕ್ತೀವಿ. ಏನಾಗ್ತದಪ್ಪ ಅಂದ್ರೆ ದೇರ್ ಆರ್ 2 jet ray streams of water. So melted ore when falls down, a jet ray of water will sprinkle on the ore. So what happens, the melted ore becomes small drops, pellets ಅಥವಾ ಸಣ್ಣ 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 ಪಾರ್ಟಿಕಲ್ ಆಗಿ. ಅಂದ್ರೆ ಓವರ್ ಏನಾಗ್ತದೆ ಅಂದ್ರೆ ಲಿಕ್ವಿಡ್ ಫಾರ್ಮ್ ಇದ್ದಿದ್ದು ಸಣ್ಣ 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 ಅಂದ್ರೆ ಈ ಕಾಳಿನ ಸ್ಯಾಂಡ್ ಉಸುಕಿನ ಕಣಗಳು ಹೆಂಗಾಗ್ತಲ್ಲ ಆ ತರ ಆಗುತ್ತೆ. ಲಿಕ್ವಿಡ್ is converted into solid particles of a size of a sand. So what happens, the sprinkle of water directly hits the melted ore, so it will become the small sand particles and fall in the below of the chamber, and it has been extracted by output. The process is known as atomization. Next, ಇನ್ನೊಂದು ವಿಡಿಯೋ ಜಾರ್ ಮಿಲ್ಲಿಂಗ್. ಜಾರ್ ಮಿಲ್ಲಿಂಗ್ ಒಳಗೂ ಏನಾಗುತ್ತಪ್ಪ ಅಂದ್ರೆ ಒಂದು ರೋಲರ್ ಇರ್ತೈತಿ. ಆ ರೋಲರ್ ನಾಗ ಏನಿರ್ತೈತಿ, ನಮ್ದು ಮೆಟಲ್ ಪಿಲೆಟ್ಸ್ ಇರ್ತಾವ. ಸೊ ಮೆಟಲ್ ಪಿಲೆಟ್ಸ್ ಅದರೊಳಗೆ ವಿಡಿಯೋ ತೋರ್ಸೋಣ, ಇವನ್ ಅಲ್ಟ್ರಾ ಸ್ಲೋ ಮೋಷನ್ ಅಲ್ಲಿ ವಿಡಿಯೋ ತೋರ್ಸೋಣ ಯಾವ ತರ ದೊಡ್ಡ ದೊಡ್ಡ ಮೆಟಲ್ ಪಾರ್ಟಿಕಲ್ಸ್ ನ ಯಾವ ತರ ಕ್ರಶ್ ಮಾಡಿ ಪೌಡರ್ ಪಾರ್ಟಿಕಲ್ಸ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸಿದಾನೆ. ಇಲ್ಲಿ ಅಟಮೈಸೇಷನ್ ಮತ್ತು ಮೆಕ್ಯಾನಿಕಲ್ ಮೆಥಡ್ಸ್ ನಲ್ಲಿ. ಮೆಕ್ಯಾನಿಕಲ್ ಮೆಥಡ್ಸ್ ನಲ್ಲಿ ಒಂದು ಜಾರ್ ಮಿಲ್ಲಿಂಗ್ ತೋರಿಸಿ. ಜಾರ್ ಮಿಲ್ಲಿಂಗ್ ಬಿಟ್ರೆ ಮತ್ತೆ ಬೇರೆ ಯಾವ್ಯಾವ ಬರ್ತಾವ ಅಂದ್ರ, except jar milling there is a process of ball, hammer, vibratory, attritions and tumbler mills are some commercial available mechanical devices which breaks the pellets of tungsten. So ಇವೇನು ಹೆಂಗಿರ್ತಾವ ಅಂದ್ರೆ ಪೆಲೆಟ್ಸ್ ಇದ್ದಂಗೆ ಇರ್ತಾವ, ಗುಳಿಗೆ ಇದ್ದಂಗೆ ಇರ್ತಾವ, ಅವುಗಳನ್ನ ಹೊಡಿಬೇಕಾಗ್ತೈತಿ. ಸೊ ಹೊಡಿಯೋ ಸಂಬಂಧ ನಾವು ಇದನ್ನ ಮೆಲ್ಟ್ ಮಾಡಿ ಅಥವಾ ಅಟಮೈಸೇಷನ್ ಪ್ರೋಸೆಸ್ ಹಾಕ್ಬೋದು ಅಥವಾ ಮೆಕ್ಯಾನಿಕಲ್ ಮೆಥಡ್ ಮುಖಾಂತರನು ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದು. ಸೊ
ಇದೇನಾಯ್ತು ಅಟಮೈಸೇಷನ್ ಮೆಕ್ಯಾನಿಕಲ್ ಮೆಥಡ್ ಆಯಿತು. ಇದ್ರ ಬಿಟ್ಟು ಕೆಮಿಕಲಿ ಯಾವ ಥರ ನಾನು ಉಲ್ಫ್ರಮೈಟ್ ಟಂಗ್ಸ್ಟನ್ ಮಾಲಿಕ್ಯೂಲ್ನ ಬ್ರೇಕ್ ಡೌನ್ ಮಾಡಬಹುದು. ಸೊ ಇದೇನಿದೆ ಅಲ್ಲ ಮೆಕ್ಯಾನಿಕಲ್ ಮೆಥಡ್. ಸೊ ನಾವು ಕೆಮಿಕಲ್ ನೀವು ಆಗಲೇ ನೋಡಿದೀವಿ, ಸೇಮ್ ಪ್ರೊಸೆಸ್ ರಿಪೀಟ್ ಆಗ್ತದೆ, ಇಲ್ಲಿ ಬೇರೆ ಏನೂ ಇಲ್ಲ. ಕೆಮಿಕಲ್ ಮೆಥಡ್ ಒಳಗೆ ಏನಾಗ್ತದಪ್ಪ ಅಂದ್ರೆ 3 ಕೆಮಿಕಲ್ ಮೆಥಡ್. ಸೊ ಕೆಮಿಕಲ್ ಮೆಥಡ್ ಒಳಗೆ ಒಂದು ಏನಾಗ್ತೈತಿ WO3 ಪ್ಲಸ್ 3H2 ಹೇಳೋದಿಲ್ಲ. ರಿಡಕ್ಷನ್ ಏನಾಗ್ತದೆ ಅದೇ W ಪ್ಲಸ್ H2O. ಸೊ ದಿಸ್ ರಿಡಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್, ಇಲ್ಲಿ ಏನ್ ಮಾಡಿದ ರಿಡಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್. ಸೊ ನೆಕ್ಸ್ಟ್ ಒನ್ ಈಸ್ ಇದ್ರಾಗೆ ಹೈಡ್ರೋ ಮೆಟಲರ್ಜಿ. ಸೊ ಹೈಡ್ರೋಮೆಟಲರ್ಜಿ ಒಳಗೆ ಏನಾಗ್ತದೆ ಅಂದ್ರೆ precipitation of metals form a solution can be accomplished by using electrolytes or a chemical reaction. This is done either from solution containing an ore or by means of precipitation of a metal hydroxide by heating, which results decomposition and reduction. Most common application production is copper powder. So next one is thermal decomposition. ಹೈಡ್ರೋಮೆಟಲರ್ಜಿ ಒಳಗೆ ಪ್ರೊಸೆಸ್ ಒಳಗೆ ಏನಾಗ್ತದಪ್ಪ ಅಂದ್ರೆ ಪ್ರೆಸಿಪಿಟೇಷನ್ ಆಫ್ ಮೆಟಲ್ ಫ್ರಮ್ ಅ ಸೊಲ್ಯೂಷನ್. ಸೊ ಮೆಟಲ್ದು PPT ಫಾರ್ಮ್ ಆಗ್ತದೆ, ಪ್ರೆಸಿಪಿಟೇಟೆಡ್ ಇನ್ ಸೊಲ್ಯೂಷನ್. ಸೊ ಇನ್ ಸೊಲ್ಯೂಷನ್ ಬೈ electrolysis ಮುಖಾಂತರ ಏನು ಮೆಟಲ್ ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತದೆ ಇನ್ ಸೊಲ್ಯೂಷನ್ ಬೈ ಎಲೆಕ್ಟ್ರೋಲೈಸಿಸ್ ಪ್ರೊಸೆಸ್. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಎಲೆಕ್ಟ್ರೋಲೈಸಿಸ್ ಅಂದ್ರೆ ಕೆಮಿಕಲ್ ರಿಡಕ್ಷನ್, ಎಲೆಕ್ಟ್ರೋಲೈಸಿಸ್ ಮಾಡ್ಬೋದು ಆರ್ ಕೆಮಿಕಲ್ ರಿಡಕ್ಷನ್ ಮಾಡ್ಬೋದು. ಇಲ್ಲಿ ಮ್ಯಾಪ್ ಮಾಡಿವಲ್ಲ ಕೆಮಿಕಲ್ ರಿಡಕ್ಷನ್. ಸೊ ವಾಟ್ ಹ್ಯಾಪನ್ಸ್ ಆಫ್ಟರ್ ದಟ್ chemical reduction? This is done either by solution containing an ore or by means of precipitation. Metal hydroxide followed by metal ಜೊತೆ ಏನಾಗ್ತೈತಿ metal hydroxide ಆಗಿರ್ತದೆ. Metal hydroxide is followed by heating, which results in decomposition. metal hydroxide ನ ಹೀಟ್ ಮಾಡೋದ್ರಿಂದ ಏನಾಗ್ತೈತಿ ಹೈಯರ್ ಟೆಂಪರೇಚರ್ ನಾಗ ಹೈಡ್ರಾಕ್ಸೈಡ್ OH ಗ್ರೂಪ್ ಹೊರಗೆ ಹೋಗಿ ಬಿಡ್ತೈತಿ, ನಮ್ಗೆ ಉಳಿಯೋದು ಏನು ಉಳಿತೈತಿ ಪ್ಯೂರ್ ಮೆಟಲ್ ಉಳಿತೈತಿ. ಸೊ ಇದಕ್ಕೆ ನಾ ಏನಂತೀನಿ ಯೂಸಿಂಗ್ ವಾಟರ್ I am extracting ore by using water molecules, so it is called as a hydrometallurgy. So next one is third, thermal decomposition. So thermal decomposition ಒಳಗೆ ಏನದ WCO6 carbonyl group. ಸೊ ಪೌಡರ್ ಆಫ್ ದಿ ಮೆಟಲ್ಸ್ ಅಂದ್ರೆ ಈಗ W ಆಗಿರ್ಬೋದು, Ni ಆಗಿರ್ಬೋದು, ನಿಕಲ್ ಆಗಿರ್ಬೋದು, ಈ Fe is treated with carbonyl, so it forms an complex. ಕಾರ್ಬೊನಿಲ್ ಗ್ರೂಪ್ ಏನ್ ಮಾಡ್ತೈತಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡ್ತೈತಿ. ಐರನ್ ಜೋಡಿನೂ ಆಗುತ್ತೆ, ನಿಕಲ್ ಜೋಡಿನೂ ಆಗುತ್ತೆ, ಉಲ್ಫ್ರಮೈಡ್ ಜೋಡಿನೂ ಆಗುತ್ತೆ, ಟಂಗ್ಸ್ಟನ್ ಜೋಡಿನೂ ಆಗುತ್ತೆ. ಸೊ when it is heated ಯಾವುದು carbonyl group is treated with the tungsten. Carbonyl group tungsten ಜೊತೆ ಹೀಟ್ ಮಾಡಿದಾಗ ಏನಾಗ್ತದಪ್ಪ ಅಂದ್ರ so it what happens WCO6 or nickel CO4. so NiCO4. ಇಲ್ಲಿ CO6 ಅಂದ್ರ ಕಾರ್ಬನ್ ಅಲ್ಲ, ಕಾರ್ಬೋನಿಲ್. ನಾ ಏನು ಮಾತಾಡ್ಲಿಕತ್ತೀನಿ ಕಾರ್ಬೋನಿಲ್ ಬಗ್ಗೆ ಮಾತಾಡ್ಲಿಕತ್ತೀನಿ, ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಅಲ್ಲ. ಸೊ ಕಾರ್ಬೋನಿಲ್ ಗ್ರೂಪ್ is treated with wolframite to form a complex. When it is heated at high temperature, the bond will complex will break and it separates into tungsten and carbonyl group. Same case for nickel. Now coming to the application of tungsten. So tungsten have many. Tungsten is a hard metal. The alloy of tungsten monocarbide, which is used hardest close to
close to diamond is used to cutting tools. ಟಂಗ್ಸ್ಟನ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಟಂಗ್ಸ್ಟನ್ ಅಲಾಯ್ಸ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಕಟಿಂಗ್ ಟೂಲ್ಸ್ ನಲ್ಲಿ, ಕಲ್ಲು ಆಗಿರ್ಬೋದು ಅಥವಾ ಗ್ರಾನೈಟ್ ಆಗಿರ್ಬೋದು, ಇವುಗಳೆಲ್ಲ ಕಟಿಂಗ್ ಟೂಲ್ಸ್ ನಲ್ಲಿ ಏನು ಐ ಆಮ್ ಯೂಸಿಂಗ್ ಹಿಯರ್ ಟಂಗ್ಸ್ಟನ್ ಅಲಾಯ್ಸ್. Tungsten's many alloys have a numerous application. Most notably are light bulbs, filaments, X-ray tubes, and electrodes of TIG welding. Super alloys, tungstens are hardness and high density give the military application in penetrating projectiles. Tungsten compounds are most often used in industrial as a catalyst. This is all about your powder metallurgy of tungsten, and this completes your metallurgy chapter. From next class we are going to deal with next new chapter. Today after this completion I am going to send you question and answers which you have to find, 5 marks questions and 2 marks questions also. You have to find the answer for them, and those are the important questions. So there is a maximum chance of asking those questions. I will send it in the WhatsApp group. Thank you.